ಸೋನು ಶ್ರೀನಿವಾಸ್ ಗೌಡ 1.1 ಮಿಲಿಯನ್, ಶಿಲ್ಪಾ ಗೌಡ 700K, ನಿವೇದಿತಾ ಗೌಡ 2 ಮಿಲಿಯನ್. ಇದು ಈ ಸೋ ಕಾಲ್ಡ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ನ ಫಾಲೋವರ್ಸು. ಅವರನ್ನು ಫಾಲೋ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅಷ್ಟೊಂದು ತಲೆ ಕೆಡಿಸಿ ಸ್ಕ್ರಿಪ್ಟಿಂಗ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ಬೇರೆ ಬೇರೆ ಎಡಿಟಿಂಗ್ ಟೆಕ್ನಿಕ್ಸ್ನ ಕಲ್ತ್ಕೊಂಡು ವಿಡಿಯೋ ಮಾಡೋ ಹುಡುಗರಿಗೆ ಯಾಕೆ ಇಷ್ಟೊಂದು ಫಾಲೋವರ್ಸ್ ಇರಲ್ಲ? ಬರೀ ಬಟ್ಟೆ ಬೀಸ್ ತೋರಿಸ್ಬಿಟ್ರೆ ಸಾಕು, ಲಕ್ಷ ಲಕ್ಷ ಗಟ್ಟಲೆ ಫಾಲೋವರ್ಸು. ನಾನು ನಿಮ್ಮ ಇನ್ಸಿನ ಅಧ್ಯಕ್ಷ ಆ್ಯಂಡ್ ಇದೇ ನಮ್ಮ 3ನೇ ಅಧ್ಯಕ್ಷವಾಣಿ. ಇವಾಗ ಕಾಯಿನ್ ಹ್ಯಾಸ್ 2 ಫೇಸಸ್ ಅಂತಾರಲ್ಲ, ಅದೇ ಥರ ಇನ್ನೊಂದು ಮುಖ ನೋಡೋಣ. ಸಮೀರ್ MD 32K, ಗಣೇಶ್ ಕಾರಂತ್ 178K, ನಿತಿನ್ ಕಾಮತ್ 35K, ಗಣೇಶ್ ಕಶ್ಯಪ್ 35K, ಇನ್ಸಿನ ಅಧ್ಯಕ್ಷ 1K. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಇವಾಗ ನನ್ನ ಪಾಯಿಂಟ್ ಏನಂದ್ರೆ, ಗಣೇಶ್ ಕಶ್ಯಪ್ ಆಗಿರ್ಬೋದು, ನಿತಿನ್ ಕಾಮತ್ ಆಗಿರ್ಬೋದು, ಇವರಿಬ್ಬರು ಕೂಡ ಸ್ಟ್ಯಾಂಡಪ್ ಕಾಮಿಡಿಯನ್ಸು. ಕನ್ನಡ ಭಾಷೆನ ಬೆಳೆಸೋ, ಕನ್ನಡ ಜನತೆನ ನಗ್ಸೋ ಇವ್ರುಗಳಿಗೆ ಅಟ್ಲೀಸ್ಟು ಈ ರೀಲ್ಸ್ ರಾಣಿಯರ ಅರ್ಧದಷ್ಟು ಫಾಲೋವರ್ಸು ಯಾಕಿಲ್ಲ? ಈ ವಿಷಯ ನೋಡೋಕ್ಕೆ ಕೇಳೋಕ್ಕೆ ಎರಡೂ ಬೇಜಾರಾಗತ್ತೆ. ಹಾಗೆ ತುಂಬ ಎಕ್ಸಾಂಪಲ್ಸ್ಗಳಿದ್ದಾವೆ, ಬಟ್ ಎಲ್ಲರ ಹೆಸರು ಹೇಳ್ತಾ ಹೋಗೋದು ಬೇಡ ಅಂತ ಹೇಳ್ತಾ ಇಲ್ಲ. ನಿವೇದಿತಾ ಅವರಾಗಿರ್ಬೋದು, ಸೋನು ಅವರಾಗಿರ್ಬೋದು, ಶಿಲ್ಪಾ ಅವರಾಗಿರ್ಬೋದು, ಇವರಲ್ಲಿ ಟ್ಯಾಲೆಂಟ್ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರಿಗೆ ಸಿಗ್ತಾ ಇರೋ ಫಾಲೋವರ್ಸು ಅವ್ರ ಟ್ಯಾಲೆಂಟ್ ನೋಡಿ ಸಿಗ್ತಾ ಇಲ್ಲ, ಬೇರೆ ಏನೋ ನೋಡಿ ಸಿಗ್ತಾ ಇರೋದು. ಇವಾಗಿನ ಹುಡುಗಿರು ಈಕ್ವಾಲಿಟಿ ಅಂದರೆ ಬರೀ ಹುಡುಗರ ಥರ ಚಿಕ್ಕ ಚಿಕ್ಕ ಬಟ್ಟೆ ಹಾಕೋದಂತ ಅಂದ್ಕೊಂಡಿದ್ದಾರೆ. ಇವರಿಂದ ಇವಾಗಿನ ಜನ್ರೇಷನ್ ಹುಡುಗಿರು ತುಂಬ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಮೆಟ್ರೋಲಿ, ಪಬ್ಲಿಕ್ ಪ್ಲೇಸಲ್ಲಿ ಅಷ್ಟೇ ಯಾಕೆ, ದೇವಸ್ಥಾನಗಳಲ್ಲೂ ಅಷ್ಟಿಲ್ಲವಾಗಿ ಬಟ್ಟೆ ಹಾಕೊಂಡು ಬರ್ತಾರೆ. ಇಂಥ ವ್ಯಕ್ತಿಗಳು ನಿಮಗೆ ಕಂಡಲ್ಲಿ ದಯವಿಟ್ಟು ನಿಂತು ಸ್ವಲ್ಪ ಬುದ್ಧಿ ಹೇಳಿ. ಯಾಕಂದರೆ ಇಂಥ ಬಟ್ಟೆ ಹಾಕೋದು ತಪ್ಪಲ್ಲ, ಆದರೆ ಎಲ್ಲಿ ಏನು ಹಾಕಬೇಕು ಅನ್ನೋದು ಸಾಮಾನ್ಯ ಜ್ಞಾನ ಇದು ಇಲ್ಲದೆ ಇರೋದು ಖಂಡಿತವಾಗ್ಲೂ ತಪ್ಪು. ಸಾರ್ಥಕವಾಯ್ತು. ನಿಮ್ಮ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಎಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಕಲ್ಪನೆ ನನ್ನದು, ಪಾಲನೆ ನಿಮಗೆ ಬಿಟ್ಟಿದ್ದು.